ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಕೈಮಾ ಉಂಡೆ ಸಾರು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಚಟ್ನಿ ಕಡಲೆ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕ್ಕೊಂಡು ಡ್ರೈ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಈ ಥರ ಪೌಡ್ರ್ ಮಾಡ್ಕೊಂಡು ಪಕ್ಕಕ್ಕಿಡಿ. ಇಲ್ಲಿ ನಾನು ಅರ್ಧ kg ಕೈಮಾನ ತೊಳೆದು ನೀರೆಲ್ಲ ಹಿಂಡಿ ಇದನ್ನು 1 ರೌಂಡ್ ಸುಮ್ಮನೆ ಹಾಗೆ ಒಂದು ಗಿರ್ ಅನಿಸಿ ಪಕ್ಕಕ್ಕೆ ಇಟ್ಕೊಳ್ಳಿ ಕೈಮಾನ. ಇವಾಗ ಇದಕ್ಕೆ ಮಸಾಲೆಗೆ ಏನೇನು ಬೇಕು, ಇಲ್ಲಿ ಕೊತ್ತಂಬರಿ, ಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಕಾಳು ಮೆಣಸು ಇಷ್ಟು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ. ಇದು ಪೇಸ್ಟ್ ಆಗಿದೆ. ಇವಾಗ ಇದಕ್ಕೆ ತೆಂಗಿನಕಾಯಿ ಮತ್ತು ಟೊಮೆಟೊ ಇದನ್ನು ರುಬ್ಬಿಬಿಟ್ಟು ಪಕ್ಕಕ್ಕಿಡೋಣ. ಇಲ್ಲಿ ನಾನು ಸ್ಟವ್ ಹಚ್ಚಿ ಕಡಾಯಿ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇಲ್ಲಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಗೋಲ್ಡನ್ ಫ್ರೈ ಆಗಬೇಕು ಅಂತೇನಿಲ್ಲ, ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ರುಬ್ಬಿರೋವಂಥ ಗ್ರೀನ್ ಮಸಾಲಾನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೀವು ಕೈಮಾ ತೊಗೊಳಕ್ಕೆ ಹೋದಾಗ ನಿಮ್ಗೆ ಈ ಥರ ಮೂಳೆ ಕೊಡ್ತಾರೆ. ಇದನ್ನು ತೊಳೆದ್ಬಿಟ್ಟು ಇವಾಗ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಅದು ಫ್ರೈ ಆದಮೇಲೆ ನಿಮಗೆ ಒಂದು 5 ನಿಮಿಷ ಫ್ರೈ ಮಾಡಿ. ಈಗ ಇಲ್ಲಿ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇದು ಸ್ವಲ್ಪ ಫ್ರೈ ಆಗಿರುವಾಗ ಇಲ್ಲಿ ರುಬ್ಬಿರೋವಂಥ ತೆಂಗಿನಕಾಯಿ, ಟೊಮೆಟೊನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಚೆನ್ನಾಗಿದು ಕುದಿಯೋಕ್ಕೆ ಬಿಡಿ. ಇಲ್ಲಿ ನಾನು ಮಟನ್ ಮಸಾಲ ತೋರಿಸ್ತಾ ಇದ್ದೀನಿ. ಇದನ್ನು ನಾನು 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ಇದೊಂದು 5 ನಿಮಿಷ ಕುದ್ಮೇಲೆ ಎಣ್ಣೆ ಎಲ್ಲ ತೇಲ್ಕೊಳ್ಳುತ್ತೆ. ಇವಾಗ ನಾವು ತಿರುಗಿಸ್ಕೊಟ್ಬಿಟ್ಟು ಇವಾಗ ನಮ್ಮ ಸಾರು ಯಾವ ಹದಕ್ಕೆ ಬೇಕೋ ಅದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ ನನಗೆ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಸೈಡಲ್ಲಿರೋದೆಲ್ಲ ಸಂಟಕ್ಕೆ ತಳೆದ್ಬಿಟ್ಟು ಅದು ಕುದಿಯೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಈ ಕಡೆ ನಾವು ಪೌಡ್ರ್ ಮಾಡಿರೋದು ಮತ್ತು ಸ್ವಲ್ಪ ಮಿಕ್ಸಿಗೆ ಆಡಿಸ್ಕೊಂಡಿರೋ ಕೈಮಾನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವೆರಡು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇವಾಗ ಇದನ್ನು ನಾವು ಉಂಡೆ ಕಟ್ಕೊಳ್ಳೋಣ ಫ್ರೆಂಡ್ಸ್. ಇದು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಕೋಬೇಕು ಫ್ರೆಂಡ್ಸ್. ಇವಾಗ ನಾನು ಈ ಸೈಜ್ಗೆ ಉಂಡೆ ಕಟ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಉಂಡೆಗಳು ಈವನ್ ಆಗಿರೋ ಥರ ನೀವು ನೋಡ್ಕೊಳ್ಳಿ ಮತ್ತು ರೌಂಡಾಗಿರೋ ಥರ ನೋಡ್ಕೊಳ್ಳಿ. ನಾನೀಗ ಈ ಸೈಜ್ಗೆ ಎಲ್ಲ ರೌಂಡಾಗಿ ಮಾಡಿಟ್ಟಿದ್ದೀನಿ. ಇಷ್ಟರಲ್ಲಿ ನಮ್ಮ ಸಾರು ಕೂಡ ಈ ಕಡೆ ಕುದ್ದಿದೆ. ಇವಾಗ ನೀವು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ಉಂಡೆನೆಲ್ಲ ಒಂದೊಂದೇ ಆ ಸಾರು ಒಳಗಡೆ ಬಿಡಿ. ಸೈಡಿಂದ ಸ್ಪೂನಲ್ಲಿ ಈ ಉಂಡೆಗಳೆಲ್ಲ ಮುಳುಗೋ ಥರ ನೋಡಿಕೊಂಡು 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್. ಇದನ್ನು 10 ನಿಮಿಷ ಚೆನ್ನಾಗಿ ಕುದ್ದಿದ ತಕ್ಷಣ ಒಂದು ಸರಿ ತಿರುಗಿಸಿ ನೋಡಿ ಫ್ರೆಂಡ್ಸ್. ಇವಾಗ ನೀವು ನೋಡ್ಬೋದು ನನ್ನ ಉಂಡೆಗಳು ಯಾವುದೂ ಹೊಡೆದಿಲ್ಲ, ಚೆನ್ನಾಗಿ ಉಂಡೆ ಹಾಗೇ ಇದೆ ಗಟ್ಟಿಯಾಗಿ. ಮತ್ತು ನಾನು ಇದನ್ನು ಒಂದು 5 ನಿಮಿಷ ಮುಚ್ಚಿಡ್ತಾಯಿದ್ದೀನಿ. ಅಂದರೆ ಟೋಟಲ್ 15 ನಿಮಿಷ ನಾನು ಇದನ್ನು ಬೇಯಿಸಿದ್ದೀನಿ. ಈಗ ನೀವು ನೋಡ್ಬೋದು ಎಣ್ಣೆ ಎಲ್ಲ ತೇಲ್ ಬರ್ತಾಯಿದೆ. ನನ್ನ ಸಾರು ರೆಡಿಯಾಗಿದೆ, ಕೈಮಾ ಉಂಡೆನೂ ಬೆಂದಿದೆ. ಇವಾಗ ನಾನು ಇದನ್ನು ವೈಟ್ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಕೈಮಾ ಉಂಡೆ ಸಾರು ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.